BK ಹರಿಪ್ರಸಾದ್ ಸಾಹೇಬರು ತುಂಬ ಹಳೆಬರು ಅಂದರೆ ತುಂಬ ಹಳೆಬರು. ಕೆಲ ಮಟ್ಟದಿಂದ ಬಂದು ಅವರು ಇಷ್ಟು ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಆ ದೇವರ ಆಶೀರ್ವಾದದಿಂದ ಅವರು KPCC ಪ್ರೆಸಿಡೆಂಟ್ ಆಗಿದ್ದಾರೆ. ನೆಕ್ಸ್ಟು 2028ಕ್ಕೆ ಚುನಾವಣೆಯಲ್ಲಿ ಅವ್ರದ್ದು, ನಮ್ಮ DK ಸಾಹೇಬರು CM ಅವ್ರದ್ದು, ಮತ್ತು ನಮ್ಮ ಹಳೆ ಸಿದ್ದರಾಮಯ್ಯ ಸಾಹೇಬ್ರದ್ದು, ಮಾಜಿ CM ಸಿದ್ದರಾಮಯ್ಯ ಸಾಹೇಬ್ರದ್ದು, ಮತ್ತು ಎಲ್ಲರೂ ಸೇರಿ ನೆಕ್ಸ್ಟು 2028ಗೆ ಮತ್ತೆ ಅವರೇ ಅಧಿಕಾರಕ್ಕೆ ಬರೋಕ್ಕೆ ಇವರು ಇಬ್ಬರು ಜೋಡಿ ಎತ್ತುಗಳು ಚೆನ್ನಾಗಿದ್ದಾರೆ ಅಂತ ಬಯಸ್ಕೊಂಡು ನನ್ನ ಕಡೆಯಿಂದ ನಮ್ಮ ಹರಿಪ್ರಸಾದ್ ಸಾಹೇಬರಿಗೆ ಧನ್ಯವಾದ ಹೇಳಿ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನಮ್ಮ ಶಿವಾಜಿನಗರ ಶಾಸಕರು ರಿಜ್ವಾನ್ ಅರ್ಷದ್ ಅವರಿಗೆ ಸಚಿವರ ಸ್ಥಾನದಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಅವ್ರ ಸಚಿವ ಸ್ಥಾನದಲ್ಲಿ ಅವರು ಹೆಸರು ಬರಬೇಕಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ರಿಜ್ವಾನ್. ಅವರು ಏನು ಹೇಳ್ತಾರೆ ಅದನ್ನೇ ಮಾಡ್ತಾರೆ. ಅವ್ರು ಹೇಳಿ ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಅಧಿಕಾರವನ್ನು ಬಿಟ್ಕೊಟ್ಟು ಅವ್ರನ್ನ CM ಮಾಡಿಸಿದ್ದಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಕಡೆಯಿಂದನೂ ಧನ್ಯವಾದ ಹೇಳ್ತೀವಿ. ಅವ್ರಿಗೂ ಶುಭಾಶಯನ ಕೊಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ಸಿದ್ದರಾಮಯ್ಯ, ಜೈ DK, ಜೈ ರಿಜ್ವಾನ್. 28ಕ್ಕೆ ನಿಮ್ಮದೇ ಸರ್ಕಾರ ಬರುತ್ತೆ ಅಂತ ಹೇಳ್ತಾವ್ರೆ. ಖಂಡಿತಾಗಿ ಬರುತ್ತೆ. ನಮ್ಮ ಈ ಜೋಡಿ ಎತ್ತುಗಳು BK ಹರಿಪ್ರಸಾದ್ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಸಂಪುಟದಲ್ಲೇ ಇದು ನೆಕ್ಸ್ಟು 2028ಗೆ ಅಧಿಕಾರದಲ್ಲಿ ಬಂದೇ ಬರ್ತಾರಂತ ನಾವೆಲ್ಲ ನಂಬಿಕೆ ಇಟ್ಕೊಂಡಿದ್ದೀವಿ. ನಮ್ಮ ಕಾರ್ಯಕರ್ತರು ಮತ್ತು ಇವಾಗ ಒಂದು ಜೋಶ್ ಆಗೈತೆ. ಹರಿಪ್ರಸಾದ್ ಸಾಹೇಬರು ಇವಾಗ ಪ್ರೆಸಿಡೆಂಟ್ ಆಗಿರೋದಕ್ಕೆ ಆ ಜೋಶಲ್ಲಿ ಮತ್ತೆ 2028ಅಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಈ BJPನ ನಮ್ಮ ರಾಹುಲ್ ಗಾಂಧಿ 2029ಅಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ನಮ್ಮ ಯುವಕರು ಎಲ್ಲ ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ತಾರಂತ ನಾವು ಎಲ್ಲರ ಹತ್ರ ಕೇಳ್ಕೊಳ್ತೀವಿ. ನಮ್ಮ ಯುವಕರಿಗೆ ಬುದ್ಧಿ ಬಂದೈತೆ. ನರೇಂದ್ರ ಮೋದಿ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡೈತೆ. ಅವ್ರ ಸರ್ಕಾರವನ್ನು ತಿರ್ಗಾ ಮನೆಗೆ ಕಳಿಸ್ಬೇಕಂದ್ರೆ ನಮ್ಮ ರಾಹುಲ್ ಗಾಂಧಿಗೆ ಪ್ರೈಮ್ ಮಿನಿಸ್ಟರ್ ಮಾಡಲೇಬೇಕಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರಾಹುಲ್ ಗಾಂಧಿ.